ಹೇಳಿ ಹೇಳಪ್ಪ. ಅದಕ್ಕೆ ಜ್ಞಾನಿಗಳಾದಂತವ್ರು ಒಂದು ಮಾತಿನೊಳಗೆ ಹೇಳ್ತಾರ, ಏನಂತ ಹೇಳ್ತಾರಪ್ಪ ಜ್ಞಾನಿಗಳಾಗಿರ್ತಾರ ಅವ್ರು ಒಂದ್ ಕಡೆ ಮಾತಾ. ಹೆಣ್ಣಿಗಾಗಿ ಸತ್ತವರು ಕೋಟಿ ಜನ, ಹೌದು ಮಣ್ಣಿಗಾಗಿ ಸತ್ತವರು ಕೋಟಿ ಜನ, ಹೌದು ಹೌದು. ಹೊನ್ನಿಗಾಗಿ ಸತ್ತವರು ಕೋಟಿ ಜನ, ನಿನ್ನ ಸಲುವಾಗಿ ಯಾರ ಸತ್ರು ರಾಮನಾಥ ಅನ್ನುವಂತ ಮಾತ. ಹೌದು. ಈ ಮಾತನ್ನೇ ಇಲ್ಲಿ ಯಾಕೆ ಹೇಳಬೇಕಾಗ್ಯದ? ಯಾಕ್ರಿ ಸರ? ಈ ಧರಣಿಯ ಮೇಲೆ ಹೆಣ್ಣಿನ ಸಲುವಾಗಿ ಸತ್ತವರು ಬಹಳಷ್ಟು ಜನ ಆಗಿ ಹೋಗ್ಯಾರ. ಹೋಗ್ಯಾರಲ್ರಿಪ್ಪ. ತಿಲೋತ್ತಮನ ಸಲುವಾಗಿ ಸುಂದ ಉಪಸಂದರು ಮಡಿದು ಹೋದರು. ಹೌದು. ಸೀತಾನ ಸಲುವಾಗಿ ರಾವಣ ಸತ್ತ. ಹೌದು. ಈ ಭೂಮಿ ಸೀಮೆ ಸಲುವಾಗಿ ದುರ್ಯೋಧನ ಸತ್ತ. ಹೌದು ಹೌದು ಹೌದು. ಮತ್ತೆ ಈ ಹೊನ್ನಿನ ಸಲುವಾಗಿ ವಾಲ್ಯ ಕೋಳಿ ಅನೇಕ ಮಂದಿಗೆ ಜೀವ ಹೊಡಿತಿದ್ದನಂತ ಮಾತನ್ನ ಹೇಳುವುದ. ಹೆಂಗ್ರಿಪ್ಪ? ಈ ಹೆಣ್ಣ ಹೊನ್ನ ಮತ್ತು ಮಣ್ಣ ಹೌದು ಇದರಿಂದ ಆಗುವಂತ ನಾಶ ಆಗಬಾರದು ಅಂತ ತಿಳ್ಕೊಂಡು ಈ ಧರಣಿ ಮೇಲೆ ಸತ್ಯ ಸಂಘದೊಳಗ ಕಾಲ ಕಳಿಬೇಕಂತ ಹೇಳಿ ನಮ್ಮ ಉಟಗಿ ಗ್ರಾಮದ ಬ್ರಹ್ಮದೇವರ ಡೊಳ್ಳಿನ ಸಂಘದವರು ಮತ್ತು ನಮ್ಮ ಅಫಜಲಪುರ ಗ್ರಾಮದ ನಮ್ಮ ಪುಂಡಲೀಕನ ಮೇಲಿನವರು ಸತ್ಯ ಸಂಘದೊಳಗ ಗಾಯನ ಸ್ವರೂಪದೊಳಗ ಆ ವೀರ ದೇವರ ಮುಂದೆ ಜಾಗರಣೆ ಮಾಡುವುದ. ಮತ್ತೆ ಇಲ್ಲಿ ಕೂಡಿದಂತ ಎಲ್ಲಾ ಸಭಾ ಪಂಡಿತರು ಆ ವೀರೇಶ್ವರನ ಮೇಲೆ ತನು ಮನ ಧನದಿಂದ ನಂಬಿಕೆಯನ್ನು ಇಟ್ಟು ತಮ್ಮ ಮಾಯಾ ಪ್ರಪಂಚವನ್ನ ಬದಿಗಿಟ್ಟು ಇಲ್ಲಿ ಎಲ್ಲಾರು ಕೂಡಿ ಈ ಜಾತ್ರೆಯನ್ನ ವಿಜೃಂಭಣೆಯಿಂದ ಮಾಡುವಂತ ಕೆಲಸ ಮಾಡ್ಲಾಕತ್ರಿ ಮಹಾತ್ಮರೇ. ಒಳ್ಳೆ ಆ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗ್ಯದ. ಜರುಗ್ಯದಲ್ರಿಪ್ಪ.